ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕೂಡ ಒಂದು ಉತ್ತರ ಕರ್ನಾಟಕ ಶೈಲಿಯ ಹಾಡು ಟ್ರೆಂಡಿಂಗಲ್ಲಿರುವಂಥದ್ದು ನಾ ಡ್ರೈವರ್ ನೀನಲ್ಲವರ ಅನ್ನುವಂಥದ್ದು. ಸೊ ಈ ಸಾಂಗ್ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ವಿ. ಬಟ್ ಅದರ ರೂವಾರಿ ಮಾಳು ನಿಪ್ನಾಳ್ ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದಿದ್ರು. ಈಗ ಅಂಥದ್ದೇ ಒಂದು ಶೈಲಿಯ ಹಾಡನ್ನು ಹಾಡಿದ್ದಾರೆ, ಜಿಗಿರಿ ದೋಸ್ತ ಅನ್ನುವಂಥದ್ದು ಹುಲಿಬೀರ ಸಿನಿಮಾದ ಹಾಡು. ಸೊ ಮಾಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಮಾಳು, ಈಗ ಒಂದು ಶೈಲಿಯ ಹಾಡುಗಳಿಗೆ ಒಬ್ಬರು ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ಆಗಿರ್ತಾರೆ. ಸೊ ನಿಮಗೆ ಇದೇ ಶೈಲಿಯ ಹಾಡುಗಳನ್ನ ಹಾಡಬೇಕು ಅನ್ನೋಂಥದ್ದು ಹೇಗೆ ಹುಡ್ಕೊಂಡು ಬರುತ್ತೆ? ಸೊ ಪರ್ಟಿಕ್ಯುಲರ್ ಆಗಿ ಹುಲಿಬೀರ ಸಿನಿಮಾದ ಜಿಗಿರಿ ದೋಸ್ತ ಹಾಡ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಸರ ಹುಲಿಬೀರ ಸಿನಿಮಾದಾಗ ಒಂದು ಸಾಂಗ್ ಎಲ್ಲ ಪ್ರತಿಯೊಂದು ಸಾಂಗ್ ಎಲ್ಲ ಚಲೋ ಅದಾವೆ ಸರ್. ಪ್ರತಿಯೊಂದು ಸಾಂಗ್ ಎಲ್ಲ ಹಿಟ್ ಸಾಂಗ್ ಅದಾವು. ಅದ್ರಾಗ ಒಂದು ಸ್ವಲ್ಪ ನಮ್ಗೆ ಈ ಹಾಡು ಅಂದರೆ ಯಾಕೆ ಸ್ಪೆಷಲ್ ಅಂದ್ರೆ ಸರ್, ನಮ್ಮ ಕಡೆ ಟ್ರ್ಯಾಕ್ಟರ್ದಾಗ ಇಂಥವು ಹಚ್ಚು ಸರ್. ಯಾಕಂದ್ರೆ ಏರ್ ಧ್ವನಿ ಇರಬೇಕು, ಸ್ಪೀಡ್ ಮ್ಯೂಸಿಕ್ ಇರಬೇಕು, ಮತ್ತು ಒಂದು ಏನೋ ಅದ್ರೊಳಗೊಂದು ನಮ್ಮ ಭಾಷೆ ಆಡು ಭಾಷೆ ಇರ್ಬೇಕು ರೀ, ಹಳ್ಳಿ ಭಾಷೆ. ನನಗೆ ಹುಡುಕ್ಯಾಡ್ಕೊಂಡು ಬಂದಿದ್ರೆ ನಾ ಡ್ರೈವರ ನೀನನ್ನವರ ಆ ಗೀತೆ ಅಂದ್ರೆ ಇವೆಲ್ಲ ಇಂಥವೆಲ್ಲ ಹೈ ಪೀಸ್ ಸಾಂಗ್ಗಳು ಕೊಟ್ಟಿದ್ದು ಸರ್. ಮತ್ತು ಒಳ್ಳೆ ಸಾಂಗ್ ಸರ್ ಇದು. ಈಗ ಪರ್ಟಿಕ್ಯುಲರ್ ಆಗಿ ಶಿವ್ ಬೆರ್ಗೆ ಅವರ ಸಾಹಿತ್ಯದಲ್ಲಿ ಮೂಡಿಬರುವಂಥವ್ರು ಜಿಗಿರಿ ದೋಸ್ತು. ಸೊ ಇದು ಹೆಂಗೆ ಕನೆಕ್ಟ್ ಆಗ್ಬೋದು ಆ ಜನರಿಗೆ ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯ? ಇನ್ನು ಶಿವ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಎರಡನೇ ಮಾತೇ ಅಲ್ಲ. ಯಾಕಂದ್ರೆ ಅವ್ರು ಹಳೆ ಕಲಾವಿದ್ರ, ಯಾಕಂದ್ರೆ ಒಂದು ಸಾಹಿತ್ಯದಾಗ ಅವ್ರದ್ದೇ ಆದೊಂದು ಛಾಪು ಮೂಡಿಸಿದವ್ರ. ಯಾಕಂದ್ರೆ ಅವರು ಒಂದೊಂದು ಲೈನು ನನಗೆ ಇಷ್ಟ ಆಕಾವು. ನನಗೆ ಆಲ್ರೆಡಿ ಅವರು ಕೊಟ್ಟದ್ದು ಸಾಹಿತ್ಯ ಇನ್ನೂ ಸಾಹಿತ್ಯ ಸಮೇತ ಮ್ಯೂಸಿಕ್ ಸಮೇತ ಇನ್ನೂ 10 ಸಾಂಗ್ ಅದಾವ್ರಿ, ಇನ್ನೂ ರಿಲೀಸ್ ಮಾಡಿಲ್ಲ. ಇದ್ರಾಗೂ ಒಂದೊಂದು ಇದ್ರಾಗೂ ಒಂದು ಸ್ಪೆಷಲ್ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪಕ್ಕ ಹಿಟ್ ಆಕೈತಿ, ಪಕ್ಕ ನಮ್ಮ ಉತ್ತರ ಕರ್ನಾಟಕ ಮನೆ ಮತಗೀತೆ ಐತೆ ಇಷ್ಟಪಡ್ತೀನಿ. ಎಸ್ ಮಾಳು, ಅಂದರೆ ಈಗ ಸಿನಿಮಾಗಳಿಗೆ ಹಾಡುವಂಥದ್ದು ಒಂದಾಯಿತು. ಸೊ ಈಗ ಬೇರೆ ಬೇರೆ ಸಿನಿಮಾಗಳಿಗೆ ಹಾಡುವಂಥದ್ದು ಹೇಗಾಗ್ತಿದೆ ಅನ್ನುವಂಥದ್ದು, ಎಷ್ಟು ಸಿನಿಮಾಗಳಿಗೆ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಅಥವಾ ಬಿಫೋರ್ ಆಗಿರ್ಬೋದು ಹಾಡಿದ್ರಿ ಅನ್ನೋಂಥದ್ದು? ಹಾಂ ಸರ್, ರಗೋಡ್ ಅವಕಾಶ ಬಂದವ್ರು ಸರ್. ಆಲ್ರೆಡಿ ಈಗ ಹಾಡಿನ ಸರ್. ಈಗ ನಂದು ಹೇಳ್ಕೊಬೇಕಂದ್ರೆ ಸರ್, ನಂದಲ್ಲಿ ನನಗೆ ಆಲ್ಬಮ್ ಸಾಂಗ್ ಮಾಡೋದಾಯ್ತು. ನನ್ನದೇ ಅಲ್ಲಿ ಜನಕ್ಕೆ ಎಂಟರ್ಟೈಮ್ ಅಂದ್ರೆ ಇವೆಂಟ್ ಮಾಡೋದಾಯ್ತು. ಅದಕ್ಕೋಸ್ಕರ ಬಿಜಿ ಇದ್ದ ಕಾರಣಕ್ಕಾಗಿ ನಾ ಯಾವುದು ಆ್ಯಕ್ಟಿಂಗ್ ಅತ್ತು ಸಿನಿಮಾಕ್ಕತ್ತು ಯಾವ ಸಾಂಗ್ ಅಷ್ಟೇ ಹಾಡಕ್ಕೆ ಒಪ್ಕೊಂಡಿನಿ, ಆ್ಯಕ್ಟಿಂಗ್ ಅತ್ತು ಯಾವ ಒಪ್ಕೊಂಡಿಲ್ಲ ಸರ್. ಎಸ್, ಈಗ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಮುಖಾಂತರ ಮತ್ತೊಂದು ರೀತಿಯಲ್ಲಿ ಸೌಂಡ್ ಮಾಡಿದ್ರಿ. ಸೊ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ರಿ. ಹೋಗಿ ಬಂದ ನಂತರ ಅದು ಕಲಿಸಿರ್ತಕ್ಕಂತಹ ಪಾಠ ಜೀವನದಲ್ಲಿ ಏನು ಬದಲಾವಣೆಗಳಾಯ್ತು ನಿಮ್ಮ ಲೈಫಲ್ಲಿ ಅನ್ನೋದು? ಹಾಂ ಸರ್, ಅಲ್ಲಿ ಒಂದು ಅಂದರೆ ನಾ ಅಷ್ಟು ಅಂಥವು ಯಾವ ಹಳ್ಳಿ ಜನ ಜೋಡಿ ಬರ್ತೀನಿ ಹೆಚ್ಚು. ಅಂದರೆ ಈಗ ಆ ಜನ ಅಂಥ ಜನ ಜೋಡಿ ಅಂದರೆ ಈಗ ಇಷ್ಟು ಮಾತಾಡುವಂಥ ಜನರ ಜೋಡಿ ಬರ್ತಿರ್ಕಿಲ್ಲ. ಅಲ್ಲಿಂದ ಹೋಗಿ ಒಂದು ಮಾತಾಡೋಕೆ ಕಲ್ಕೊನಿ. ಅಂದರೆ ಯಾವ ಜನದ ಜೋಡಿ ಹೆಂಗಿರಬೇಕು, ಯಾರು ನಮ್ಮ ಬೆನ್ನಿಂದ ಹೆಂಗಿರ್ತಾರೋ ಮುಂದೆ ಹೆಂಗಿರ್ತಾರೋ ಅನ್ನೋದು ತಿಳ್ಕೊಂಡು ಬನ್ನಿ ಸರ್. ಒಳ್ಳೆಯ ಒಂದು ಇದನ್ನು ಕೊಡಿ ಸರ್ ನಂಗೆ ಜೀವನ. ಅಂದರೆ ನಾನು ಬದುಕಬೇಕಾದ್ರೆ ಇನ್ನು ಹೆಂಗೆ ಬದುಕಬೇಕು ಅನ್ನೋದು ಒಂದು ಜೀವನ ಕೊಡಿ ಸರ್ ನನಗೆ. ಈಗ ಅಲ್ಲಿ ನಿಮ್ಮ ಜೊತೆ ಇದ್ದಂಥ ಸ್ನೇಹಿತರು ಯಾರೆಲ್ಲ ಜೊತೆ ಟಚಲ್ಲಿದ್ದಾರೆ ಏನು ಹೇಳ್ತಾರೆ? ಮತ್ತು ಈಗ ಹೊಸ ಸೀಸನ್ ಶುರು ಆಗ್ತಾ ಇದೆ, ಏನು ಹೇಳ್ತೀರಿ ಅಂತ? ಏನಿಲ್ಲ ಸರ್, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸರ್. ಅದ್ರಾಗ ಯಾರು ವಿನ್ನರ್ ಒಬ್ಬರು ಆಗೋಕ್ಕೆ ಸಾಧ್ಯ ಸರ್. ಒಳ್ಳೇದಾಗಲಿ ಸರ್. ಅಲ್ಲ, ಈಗ ನೀವು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಹೋದ್ರಿ, ಬಟ್ ಅಂದ್ಕೊಂಡಂಗೆ ಆಗಲಿಲ್ಲ. ಹೋಗೋಂಥವ್ರಿಗೆ ಏನು ಟಿಪ್ಸ್ ಕೊಡ್ತೀರಿ ಅಂತ? ಏನಿಲ್ಲ ಸರ್, ಕನಸು ಕಟ್ಕೊಂಡು ಅನ್ನೋಕ್ಕಿಂತ ಸರ ನನಗೆ ಅವಕಾಶ ಬಂದಿತ್ತು, ಹೋಗಿನಿ ಸರ್. ಯಾಕಂದರೆ ಇದು ಒಂದು ಫೇಮಸ್ ಒಂದು ಹೆಸರು ಫೇಮಸ್ ಇತ್ತು. ಅದ್ರಾಗ ಇಂಥ ಹಳ್ಳಿ ಪ್ರತಿಭೆನ ತೊಗೊಂಡ್ರೆ ಒಂದಿಟ್ಟು ನಮಗೂ ನಮ್ಮ ಚಾನಲ್ಗೂ ಒಂದು ಹೆಸರು ಸಿಗ್ತೈತಿ. ಅಂಥವ್ರಿಗೆ ಅವಕಾಶ ಕೊಟ್ಟದ್ದು ಅನ್ನೋದೊಂದು ಖುಷಿ ಆಕೈತಿ ಅನ್ನೋ ಕಾರಣ ತೊಂದ್ರೆ ಸರ್. ಅಲ್ಲಿ ಹೋದಿನಿ ಸರ್. ನನ್ನ ಕೆಲಸ ನಾನು ಎಷ್ಟು ಮಾಡೀನಿ ಸರ್, ದೇವ್ರ ಸರಿಯಾಗಿ ಮಾಡೀನು. ಇನ್ನು ಹೋಗೋರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಫೈನಲಿ ಜಿಗಿರಿ ದೋಸ್ತು ಒಂದೆರಡು ಸಾಲು ನಿಮ್ಮ ಮುಖಾಂತರ ಹೇಳೋದಾದರೆ? ಓಕೆ, ಅದು ಜಿಗಿರಿ ದೋಸ್ತ ಸರ್ ಸಾಂಗ. ಜಿಗಿರಿ ದೋಸ್ತ ಹಳ್ಳಕ ಬಿದ್ದೆಲ್ಲೋ, ನೀ ಮದುವೆ ಪಿಕ್ಸು ಆಗೋ ತನಕ ಚಂದಾಗಿದ್ದೆಲ್ಲೋ. ಜಿಗಿರಿ ದೋಸ್ತ ಹಳ್ಳಕ ಬಿದ್ದೆಲ್ಲೋ, ನೀ ಮದುವೆ ಪಿಕ್ಸು ಆಗೋ ತನಕ ಚಂದಾಗಿದ್ದೆಲ್ಲೋ. ಥ್ಯಾಂಕ್ ಯು ಮಾಳು. ಎಸ್, ಇದಿಷ್ಟು ಗಾಯಕ ಮಾಳು ನಿಪ್ನಾಳ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಅಗೇನ್, TV9 ಬೆಂಗಳೂರು.